ಎಲ್ಲರಿಗೂ ನಮಸ್ಕಾರಗಳು. ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ಆಡಳಿತದ ವಿಚಾರದ ಕುರಿತಾದಂತಹ ಮಾಹಿತಿಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. KPSC ಆಗಿರ್ಬೋದು ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲಾಗುವಂತಹ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ನಾವು ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಅನ್ನುವಂತಹ ವಿಷಯವನ್ನು ನಾವು ನೋಡ್ತೇವೆ. ಭಾರತ ಸಂವಿಧಾನ ಅಂತ ಹೇಳಿ ಬಂದಾಗ ನಾವೆಲ್ಲರೂ ಕೂಡ ನಾರ್ಮಲ್ ಆಗಿ ಪಾಲಿಟಿಯನ್ನು ಓದ್ಕೊಳ್ತೀವಿ. ಆದರೆ ಸಾರ್ವಜನಿಕ ಆಡಳಿತ ಅಂತ ಬಂದಂಥ ಸಂದರ್ಭದಲ್ಲಿ ಯಾವ ವಿಭಾಗವನ್ನು ಓದ್ಕೊಳ್ಬೇಕಾಗತ್ತೆ, ಹಾಗೆ ಪ್ರಶ್ನೆಗಳು ಯಾವ ವಿಭಾಗದಿಂದ ಬರುತ್ತೆ ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ಕಂಪ್ಲೀಟಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಬಹಳಷ್ಟು ಜನರು ತರಗತಿಗಳ PDF ಬೇಕು ಅಂತ ಹೇಳಿ ಕೇಳಿದ್ರಿ. ಹಾಗಾಗಿ ನಾನು ಪ್ರತಿಯೊಂದು ತರಗತಿಗಳ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಒಂದು ಲಿಂಕನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ನಾನು ತರಗತಿಗಳ ಕುರಿತಾದಂತಹ ಎಲ್ಲ PDFಗಳನ್ನು ಮತ್ತು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ನೀವಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಓಕೆ, ಇವತ್ತಿನ ತರಗತಿಯನ್ನು ನಾವು ಆರಂಭವನ್ನು ಮಾಡೋಣ. ಮೊದಲಿಗೆ ನಾವು ಈ ಸಾರ್ವಜನಿಕ ಆಡಳಿತ ಅಂದರೆ ಏನು ಅಂತ ಹೇಳಿ ತಿಳಿದುಕೊಳ್ಬೇಕಾಗತ್ತೆ. ನಮ್ಮ ಸಂವಿಧಾನ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಾವು 3 ರೀತಿಯಾದಂತಹ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಮೊದಲಿಗೆ ಶಾಸಕಾಂಗ ವ್ಯವಸ್ಥೆಯನ್ನು ನೋಡ್ತೀವಿ, ಕಾರ್ಯಾಂಗ ವ್ಯವಸ್ಥೆಯನ್ನು ನೋಡ್ತೀವಿ, ಹಾಗೆ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಶಾಸಕಾಂಗ ವ್ಯವಸ್ಥೆ ಅಂತ ಹೇಳಿದ್ರೆ ಶಾಸನಗಳನ್ನು, ನೀತಿ ನಿಯಮಗಳನ್ನು, ಕಾನೂನುಗಳನ್ನು ರಚಿಸುವಂತಹ, ರೂಪಿಸುವಂತಹ ಜವಾಬ್ದಾರಿಯನ್ನು ಶಾಸಕಾಂಗ ವ್ಯವಸ್ಥೆ ವಹಿಸ್ಕೊಂಡಿರುತ್ತೆ. ಅದರಲ್ಲಿ ನಾವು ಕೇಂದ್ರ ಮಟ್ಟ ಅಂತ ಬಂದಾಗ ಲೋಕಸಭೆಯನ್ನು ನೋಡ್ತೀವಿ, ಹಾಗೆ ರಾಜ್ಯಸಭೆಯನ್ನು ನೋಡ್ತೀವಿ. ರಾಜ್ಯ ಮಟ್ಟ ಅಂತ ಹೇಳಿ ಬಂದಾಗ ನಾವು ವಿಧಾನಸಭೆಯನ್ನು ನೋಡ್ತೀವಿ, ಹಾಗೆ ವಿಧಾನ ಪರಿಷತ್ತನ್ನು ಕೂಡ ನೋಡ್ತಾ ಹೋಗ್ತೀವಿ. ಇದನ್ನು ನಾವು ಶಾಸಕಾಂಗ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಆದರೆ ಈ ಕಾನೂನುಗಳನ್ನು ಜಾರಿ ಮಾಡುವಂತಹ ವ್ಯವಸ್ಥೆ ಯಾವುದು ಅಂದರೆ ಕಾರ್ಯಾಂಗದ ವ್ಯವಸ್ಥೆ. ಶಾಸಕಾಂಗ ವ್ಯವಸ್ಥೆ ಕೇವಲ ಕಾನೂನುಗಳನ್ನು ರೂಪಿಸುತ್ತೆ. ಆದರೆ ಆ ಕಾನೂನುಗಳನ್ನು, ಕಾಯ್ದೆಗಳನ್ನು, ನಿಯಮಗಳನ್ನು, ನೀತಿಗಳನ್ನು ಜಾರಿ ಮಾಡುವಂತಹ ಜವಾಬ್ದಾರಿಯನ್ನು ಕಾರ್ಯಾಂಗ ವಹಿಸ್ಕೊಂಡಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಕಾರ್ಯಾಂಗ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಮಟ್ಟದಲ್ಲಿ ನಾವು ರಾಷ್ಟ್ರಪತಿಗಳನ್ನು ನೋಡ್ತೀವಿ, ಪ್ರಧಾನಮಂತ್ರಿಗಳನ್ನು ನೋಡ್ತೀವಿ, ಇವರ ಸಚಿವ ಸಂಪುಟವನ್ನು ನೋಡ್ತೀವಿ, ಮಂತ್ರಿಗಳನ್ನು ನೋಡ್ತೀವಿ, ಹಾಗೆ ಮಂತ್ರಿಗಳ ಕೆಳಗಡೆ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ಸರ್ಕಾರದ ಅಧಿಕಾರಿಗಳನ್ನು ನಾವು ನೋಡ್ತೀವಿ. ಅದೇ ನಮ್ಮ ರಾಜ್ಯ ಮಟ್ಟ ಅಂತ ಹೇಳಿ ಬಂದಾಗ ರಾಜ್ಯಪಾಲರನ್ನು ನೋಡ್ತೀವಿ, ಮುಖ್ಯಮಂತ್ರಿಗಳನ್ನು ನೋಡ್ತೀವಿ, ಹಾಗೆ ಮಂತ್ರಿಗಳನ್ನು ನೋಡ್ತೀವಿ, ಮಂತ್ರಿಗಳ ಕೆಳಗಡೆ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ಸರ್ಕಾರದ ಅಧಿಕಾರಿಗಳನ್ನು ಕೂಡ ನಾವು ನೋಡ್ತೀವಿ. ಈ ಒಂದು ವ್ಯವಸ್ಥೆಯನ್ನು ನಾವು ಕಾರ್ಯಾಂಗ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಹಾಗೆ ಇದನ್ನೇ ನಾವು ಸಾರ್ವಜನಿಕ ಆಡಳಿತ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಸಾರ್ವಜನಿಕ ಆಡಳಿತ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಾವು ಯಾವ ವ್ಯವಸ್ಥೆಯ ಕುರಿತು ಅಧ್ಯಯನವನ್ನು ಮಾಡಬೇಕಾಗತ್ತೆ ಅಂದರೆ ಕಾರ್ಯಾಂಗ ವ್ಯವಸ್ಥೆಯ ಕುರಿತು ಅಧ್ಯಯನವನ್ನು ಮಾಡಬೇಕಾಗತ್ತೆ. ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ನಮ್ಮ ರಾಜ್ಯ ಮಟ್ಟದಲ್ಲಿ ಹೈಕೋರ್ಟ್ ಆಗಿರ್ಬೋದು, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನ್ಯಾಯಾಲಯಗಳಾಗಿರ್ಬೋದು. ಇವರೆಲ್ಲರೂ ಕೂಡ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದಿಷ್ಟು ಕೂಡ ನಮ್ಮ ಸಂವಿಧಾನದ ಒಂದು ವ್ಯವಸ್ಥೆ ಅಂತ ಹೇಳಿ ನೋಡ್ಬೋದು. ಇವತ್ತಿನ ತರಗತಿಯಲ್ಲಿ ನಾವು ಕಾರ್ಯಾಂಗ ವ್ಯವಸ್ಥೆಯ ಕುರಿತು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಸಾರ್ವಜನಿಕ ಆಡಳಿತದ ಅರ್ಥವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸಾರ್ವಜನಿಕ ಆಡಳಿತ ಎಂದರೆ ಸರ್ಕಾರದ ನೀತಿಗಳನ್ನು, ಯೋಜನೆಗಳನ್ನು ಜಾರಿಗೆ ತರುವಂತಹ ಪ್ರಕ್ರಿಯೆಯನ್ನು ನಾವು ಸಾರ್ವಜನಿಕ ಆಡಳಿತ ಅಂತ ಹೇಳಿ ಕರಿತೀವಿ. ಹಾಗೆ ಸಾರ್ವಜನಿಕ ಆಡಳಿತದ ಪ್ರಕ್ರಿಯೆಯನ್ನು ಕಾರ್ಯಾಂಗವು ನಿರ್ವಹಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇದು ಸರ್ಕಾರದ ಕಾರ್ಯನಿರ್ವಹಣೆಯ ಭಾಗವಾಗಿರುತ್ತೆ. ಜನರಿಗೆ ನೇರವಾಗಿ ಸೇವೆಯನ್ನು ಒದಗಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಕಾರ್ಯಾಂಗದ ವ್ಯವಸ್ಥೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಇಲಾಖೆಗಳನ್ನು ನಾವು ನೋಡ್ತಾ ಹೋದರೆ ಕೇಂದ್ರ ಮಟ್ಟದಲ್ಲಾಗಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಜನರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂತಹ ಪ್ರತಿಯೊಂದು ಇಲಾಖೆಗಳು ಕೂಡ ಸಾರ್ವಜನಿಕ ಆಡಳಿತದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಉದಾಹರಣೆಗೆ ನಾವು ತಾಲೂಕು ಕಚೇರಿಯನ್ನು ನೋಡ್ಬೋದು, ಜಿಲ್ಲಾಧಿಕಾರಿ ಕಚೇರಿಯನ್ನು ನೋಡ್ಬೋದು, ಪಂಚಾಯತ್ ಕಚೇರಿಯನ್ನು ನೋಡ್ಬೋದು, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ಕೃಷಿ ಇಲಾಖೆ, ಹೀಗೆ ಪ್ರತಿಯೊಂದು ಸರ್ಕಾರದ ಇಲಾಖೆಗಳು ಕೂಡ ಕಾರ್ಯಾಂಗದ ಹಾಗೂ ಸಾರ್ವಜನಿಕ ಆಡಳಿತದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ.
ಸೊ ನಂತರದಲ್ಲಿ ಸಾರ್ವಜನಿಕ ಆಡಳಿತ ಅನ್ನುವಂತಹ ಪದವನ್ನು ಪ್ರಥಮ ಬಾರಿಗೆ ಬಳಸಿದವರು ಬಂದು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವರು ಆಗಿರ್ತಾರೆ. ಸೊ ಇದಾದ ನಂತರದಲ್ಲಿ ಇಲ್ಲಿ ಒಂದಿಷ್ಟು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಯಾವ ತಜ್ಞರು ಯಾವ ರೀತಿಯಾದಂತಹ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನೆ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಮೊದಲಿಗೆ ವುಡ್ರೋ ವಿಲ್ಸನ್ ಅಂತ ಹೇಳಿ ಬರ್ತಾರೆ. ಇವರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಡೀಟೇಲ್ಡ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಎಕ್ಸಿಕ್ಯೂಷನ್ ಆಫ್ ಪಬ್ಲಿಕ್ ಲಾ ಅಂತ ಹೇಳಿ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಸಾರ್ವಜನಿಕ ಕಾನೂನುಗಳನ್ನು ಸಂಪೂರ್ಣವಾಗಿ ಜಾರಿಗೆ ತರುವಂತಹ ಪ್ರಕ್ರಿಯೆಯನ್ನು ನಾವು ಸಾರ್ವಜನಿಕ ಆಡಳಿತ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ವುಡ್ರೋ ವಿಲ್ಸನ್ ರವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸೊ ಸಾರ್ವಜನಿಕ ಆಡಳಿತದ ಕುರಿತಾಗಿ ಅದ್ಭುತವಾಗಿ ಅಧ್ಯಯನವನ್ನು ಮಾಡಿ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನು ಕೂಡ ವುಡ್ರೋ ವಿಲ್ಸನ್ ರವರು ಮಂಡನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ವುಡ್ರೋ ವಿಲ್ಸನ್ ರವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ಸೊ ಇದಾದ ನಂತರದಲ್ಲಿ ಫಿಪ್ನರ್ ಅಂತ ಹೇಳಿ ಬರ್ತಾರೆ. ಸೊ ಇವರು ಕೊಟ್ಟಿರುವಂತಹ ವ್ಯಾಖ್ಯಾನವನ್ನು ನಾವು ನೋಡೋದಾದರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಕನ್ಸರ್ನ್ಡ್ ವಿತ್ ವಾಟ್ ಗೌರ್ಮೆಂಟ್ ಡಸ್ ಅಂತ ಹೇಳಿ. ಅಂದರೆ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಸರ್ಕಾರ ಯಾವ ರೀತಿಯಲ್ಲಿ ಕಾನೂನುಗಳನ್ನು, ನೀತಿಯನ್ನು, ಯೋಜನೆಗಳನ್ನು ಜನರ ಹಿತಕ್ಕಾಗಿ ಜಾರಿ ಮಾಡುತ್ತೆ ಅನ್ನುವಂತಹ ವ್ಯವಸ್ಥೆಯನ್ನು ನಾವು ಸಾರ್ವಜನಿಕ ಆಡಳಿತ ಅಂತ ಹೇಳಿ ಕರಿಬಹುದು ಅಂತ ಹೇಳಿ ಫಿಪ್ನರ್ ಅವರು ತಿಳಿಸ್ತಾರೆ. ಸೊ ಇದಿಷ್ಟು ಕೂಡ ಪ್ರಮುಖವಾದಂತಹ ಸ್ಟೇಟ್ಮೆಂಟ್ ಆಗಿರುತ್ತೆ. ಓಕೆ, ಸೊ ನಂತರದಲ್ಲಿ ನಾವು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅಂದರೆ ಸಾರ್ವಜನಿಕ ಆಡಳಿತ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳಿ 2 ವಿಭಾಗಗಳಲ್ಲಿ ನಾವು ಅಧ್ಯಯನವನ್ನು ಮಾಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ನಾವು ವ್ಯವಸ್ಥಾಪಕ ವ್ಯಾಪ್ತಿಯನ್ನು ನೋಡಬೇಕಾಗತ್ತೆ, ನಂತರದಲ್ಲಿ ಕಾರ್ಯಾತ್ಮಕ ವ್ಯಾಪ್ತಿಯನ್ನು ನಾವು ನೋಡಬೇಕಾಗತ್ತೆ. ಸೊ ಮೊದಲಿಗೆ ನಾವು ವ್ಯವಸ್ಥಾಪಕ ವ್ಯಾಪ್ತಿಯ ಕುರಿತು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಸಾರ್ವಜನಿಕ ಆಡಳಿತ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ವ್ಯವಸ್ಥಾಪಕ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸವನ್ನು ನಿರ್ವಹಿಸುತ್ತೆ ಅಂತ ಹೇಳಿ ಒಂದು ದೃಷ್ಟಿಕೋನವನ್ನು ಅಥವಾ ಮಾದರಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮಾದರಿಯನ್ನು ನಾವು ಪೋಸ್ಟ್ ಕಾರ್ಬ್ ಅಂತ ಹೇಳಿ ಕರಿತೇವೆ. ಪೋಸ್ಟ್ ಕಾರ್ಬ್ ಅಂತ ಹೇಳಿ ಕರಿತೇವೆ. ಅಂದರೆ ಇಲ್ಲಿ ಪಿ ಅಂತ ಹೇಳಿದ್ರೆ ಪ್ಲಾನಿಂಗ್ ಆಗಿರುತ್ತೆ, ಓ ಅಂತ ಹೇಳಿದ್ರೆ ಆರ್ಗನೈಸಿಂಗ್ ಆಗಿರುತ್ತೆ, ಎಸ್ ಅಂತ ಹೇಳಿದ್ರೆ ಸ್ಟಾಫಿಂಗ್ ಆಗಿರುತ್ತೆ, ಡಿ ಅಂತ ಹೇಳಿದ್ರೆ ಡೈರೆಕ್ಟಿಂಗ್ ಆಗಿರುತ್ತೆ, ಸಿ ಅಂತ ಹೇಳಿದ್ರೆ ಕೋಆರ್ಡಿನೇಟಿಂಗ್ ಆಗಿರುತ್ತೆ, ಆರ್ ಅಂತ ಹೇಳಿದ್ರೆ ರಿಪೋರ್ಟಿಂಗ್ ಆಗಿರುತ್ತೆ, ಹಾಗೆ ಬಿ ಅಂತ ಹೇಳಿದ್ರೆ ಬಜೆಟಿಂಗ್ ಆಗಿರುತ್ತೆ. ಸೊ ಈ ಒಂದು ಮಾದರಿಯನ್ನು ಕೊಟ್ಟಂಥವರು ಲೂಥರ್ ಗುಲಿಕ್ ಅವರು ಆಗಿರ್ತಾರೆ, ಹಾಗೆ ಲಿಂಡರ್ ಊರ್ವಿಕ್ ಅವರು ಆಗಿರ್ತಾರೆ. ಅಂದರೆ ಈ ಒಂದು 7 ಪ್ರಮುಖವಾದಂಥ ಹಂತಗಳೇನಿರುತ್ತೆ ಇದು ಸಾರ್ವಜನಿಕ ಆಡಳಿತ ವ್ಯವಸ್ಥಾಪಕ ವ್ಯಾಪ್ತಿಯಲ್ಲಿ ಹೇಗೆ ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿ ತಿಳಿಸುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಪ್ಲಾನಿಂಗ್ ಅಂತ ಹೇಳಿದ್ರೆ ಯೋಜನೆಯನ್ನು ರೂಪಿಸಬೇಕಾಗತ್ತೆ. ನಂತರ ಆರ್ಗನೈಸಿಂಗ್ ಅಂತ ಹೇಳಿದ್ರೆ ಆ ಒಂದು ಯೋಜನೆಗಳಲ್ಲಿ ಕಾರ್ಯಗಳನ್ನು ಹಂಚಿಕೆ ಮಾಡಬೇಕಾಗತ್ತೆ, ಹಾಗೆ ಸಂಘಟನೆಯನ್ನು ಮಾಡಬೇಕಾಗತ್ತೆ. ಸ್ಟಾಫಿಂಗ್ ಅಂತ ಹೇಳಿದ್ರೆ ಈ ಯೋಜನೆಗಳನ್ನು ಜಾರಿಗೊಳಿಸಬೇಕು ಅಂತ ಹೇಳಿದ್ರೆ ಸಿಬ್ಬಂದಿ ನೇಮಕಾತಿಯನ್ನು ಮಾಡಬೇಕಾಗತ್ತೆ, ಹಾಗೆ ಅವರಿಗೆ ತರಬೇತಿಯನ್ನು ಕೂಡ ನೀಡಬೇಕಾಗತ್ತೆ. ನಂತರ ಡೈರೆಕ್ಟಿಂಗ್ ಅಂತ ಹೇಳಿದ್ರೆ ಒಂದು ಯೋಜನೆಯನ್ನು ಜನರಿಗೆ ನೇರವಾಗಿ ತಲುಪಿಸಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಮಾರ್ಗದರ್ಶನವನ್ನು ಕೊಡಬೇಕಾಗತ್ತೆ, ಹಾಗೆ ನಾಯಕತ್ವವನ್ನು ಕೂಡ ವಹಿಸ್ಕೊಳ್ಬೇಕಾಗತ್ತೆ. ಇದಾದ ನಂತರದಲ್ಲಿ ಕೋಆರ್ಡಿನೇಟಿಂಗ್ ಅಂದರೆ ಪ್ರತಿಯೊಂದು ಯೋಜನೆಗಳನ್ನು ಜಾರಿಗೆ ತಗೊಂಬರ್ಬೇಕಂದ್ರೆ ವಿವಿಧ ರೀತಿಯ ಇಲಾಖೆಗಳ ನಡುವೆ ಅಥವಾ ಜನರ ನಡುವೆ ಒಂದು ರೀತಿಯಾದಂತಹ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಇರಬೇಕಾಗತ್ತೆ, ಸಹಕಾರ ಇರಬೇಕಾಗತ್ತೆ, ಸಂಯೋಜನೆ ಇರಬೇಕಾಗತ್ತೆ. ಸೊ ಹಾಗಾಗಿ ವಿವಿಧ ವಿಭಾಗಗಳ ಸಂಯೋಜನೆಯ ಕುರಿತಾದಂತಹ ಒಂದು ವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು. ಅದಾದ ನಂತರದಲ್ಲಿ ರಿಪೋರ್ಟಿಂಗ್ ಅಂತ ಹೇಳಿ ಬರುತ್ತೆ. ರಿಪೋರ್ಟಿಂಗ್ ಅಂತ ಹೇಳಿದ್ರೆ ಈಗ ಸರ್ಕಾರದಿಂದ ಯೋಜನೆಗಳನ್ನು ಜಾರಿಗೊಳಿಸಲಿಕ್ಕೆ, ಜನರಿಗೆ ತಲುಪಿಸಲಿಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ. ಸೊ ಈ ಅಧಿಕಾರಿಗಳು ಜನರಿಗೆ ಯೋಜನೆಗಳು ತಲುಪಿದೆಯಾ ಅಥವಾ ತಲುಪಿಲ್ವಾ, ಯಾವ ಫಲಾನುಭವಿಗಳಿಗೆ ಯೋಜನೆಗಳು ತಲುಪಿದೆ ಅನ್ನುವಂತಹ ಫುಲ್ಲು ಡೀಟೇಲನ್ನು ಇವರೇನು ಮಾಡಬೇಕಾಗತ್ತೆ, ಸರ್ಕಾರಕ್ಕೆ ಕೊಡಬೇಕಾಗತ್ತೆ. ಸೊ ಇದನ್ನು ನಾವು ವರದಿ ಅಥವಾ ಪ್ರಕ್ರಿಯೆ ವ್ಯವಸ್ಥೆ ಅಂತ ಹೇಳಿ ಕರಿಬಹುದಾಗಿರುತ್ತೆ. ನಂತರದಲ್ಲಿ
ಕೊನೆಯ ಒಂದು ಹಂತ ಅಂತ ಹೇಳಿದ್ರೆ ಅದು ಬಜೆಟಿಂಗ್ ಆಗಿರುತ್ತೆ. ಅಂದರೆ ಪ್ರತಿಯೊಂದು ಯೋಜನೆಯನ್ನು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದರೆ, ನೀತಿ ನಿಯಮಗಳನ್ನು ರೂಪಿಸ್ಬೇಕಂತ ಹೇಳಿದರೆ ಪ್ರತಿಯೊಂದಕ್ಕೂ ಕೂಡ ಹಣಕಾಸಿನ ವ್ಯವಸ್ಥೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹಣಕಾಸಿನ ಯೋಜನೆ ಮತ್ತು ನಿಯಂತ್ರಣ ಮಾಡುವಂತಹ ವ್ಯವಸ್ಥಾಪಕ ವ್ಯಾಪ್ತಿಯನ್ನು ಸಾರ್ವಜನಿಕ ಆಡಳಿತ ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟೂ ಕೂಡ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಬರುವ ವ್ಯವಸ್ಥಾಪಕ ವ್ಯಾಪ್ತಿ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರದಲ್ಲಿ ಇಲ್ಲೊಂದು ಮ್ಯಾಪ್ ಇದೆ. ಸೊ ಈ ಒಂದು ಮಾದರಿಯನ್ನು ನೀವು ಮ್ಯಾಪ್ ಮುಖಾಂತರ ಕೂಡ ನೆನಪಿಟ್ಕೊಳ್ಬೋದಾಗಿರುತ್ತೆ. ಸೊ ಈಗ ನಾವು ಅಧ್ಯಯನ ಮಾಡಬೇಕಾಗತ್ತೆ ಕಾರ್ಯಾತ್ಮಕ ವ್ಯಾಪ್ತಿಯ ಕುರಿತು. ಸೊ ಕಾರ್ಯಾತ್ಮಕ ವ್ಯಾಪ್ತಿ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ಇಲಾಖೆಗಳು ಯಾವ ವಿಭಾಗದಲ್ಲಿ ಯೋಜನೆಗಳನ್ನು ರೂಪಿಸಬೇಕು, ಯಾವ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು, ಹಾಗೆ ಯಾರಿಗಾಗಿ ಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥದ್ದನ್ನು ಕಾರ್ಯಾತ್ಮಕ ವ್ಯಾಪ್ತಿ ನಮಗೆ ತಿಳಿಸ್ತಾ ಹೋಗುತ್ತೆ. ಸೊ ಇಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಕಾರ್ಯಗಳನ್ನು ನಾವು ನೋಡ್ತಾ ಹೋದರೆ ಕೃಷಿ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಕಲ್ಯಾಣ, ಪೊಲೀಸ್, ನ್ಯಾಯಾಂಗ, ಗ್ರಾಮೀಣಾಭಿವೃದ್ಧಿ, ವಸತಿ ಮುಂತಾದ ಕ್ಷೇತ್ರಗಳಲ್ಲಿ ಈ ಒಂದು ಸಾರ್ವಜನಿಕ ಆಡಳಿತವನ್ನು ಜನರಿಗೆ ತಲುಪಿಸುವಂತಹ ಕಾರ್ಯವನ್ನೇ ನಾವು ಕಾರ್ಯಾತ್ಮಕ ವ್ಯಾಪ್ತಿ ಅಂತ ಹೇಳಿ ಕರೀಬಹುದಾಗಿರುತ್ತೆ. ಸೊ ಈ ಎರಡೂ ವ್ಯಾಪ್ತಿ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲೂ ವ್ಯವಸ್ಥಾಪಕ ವ್ಯಾಪ್ತಿಯ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ಸೊ ಇಲ್ಲೊಂದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡ್ತಾ ಹೋಗೋಣ. ಈ ಸಾರ್ವಜನಿಕ ಆಡಳಿತ ಅನ್ನುವಂಥ ಅಧ್ಯಯನ ಏನಿದೆ, ಸೊ ಇದನ್ನು ನಾವು ವಿಜ್ಞಾನ ಅಂತ ಹೇಳ್ಬೋದಾ ಅಥವಾ ಕಲೆ ಅಂತ ಹೇಳ್ಬೋದಾ? ಎಸ್, ಆನ್ಸರನ್ನು ನೋಡೋದಾದರೆ ಇದನ್ನು ನಾವು ವಿಜ್ಞಾನ ಅಂತ ಹೇಳಿ ಕರಿಬಹುದು. ಯಾಕೆ ಅಂದರೆ ನಿರ್ದಿಷ್ಟ ತತ್ವಗಳಿರುತ್ತೆ, ಹಾಗೆ ಕೆಲವೊಂದಿಷ್ಟು ವಿಧಾನಗಳಿರುತ್ತೆ. ಸೊ ಸೈನ್ಸ್ ಅಂದ್ರೇ ಅದಕ್ಕೆ ತನ್ನದೇ ಆದಂಥ ತತ್ವ ಇರುತ್ತೆ, ಹಾಗೆ ವಿಧಾನಗಳಿರುತ್ತೆ. ಅದ್ರ ಪ್ರಕಾರವೇ ಆ ಒಂದು ವಿಚಾರ ನಡ್ಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಸಾರ್ವಜನಿಕ ಆಡಳಿತ ಕೂಡ ಒಂದು ವಿಜ್ಞಾನ ಆಗಿರುತ್ತೆ. ಅದಕ್ಕೆ ತನ್ನದೇ ಆದಂಥ ತತ್ವಗಳಿದೆ, ಹಾಗೆ ವಿಧಾನಗಳಿದೆ. ಅದೇ ರೀತಿ ಸಾರ್ವಜನಿಕ ಆಡಳಿತವನ್ನು ನಾವು ಕಲೆ ಅಂತಲೂ ಕೂಡ ಕರಿಬಹುದು. ಯಾಕೆ ಅಂದರೆ ಇದರಲ್ಲಿ ಮಾನವನ ಸಂವಹನ ಇರುತ್ತೆ, ನಾಯಕತ್ವ ಇರುತ್ತೆ, ನಿರ್ಧಾರಗಳು ಮತ್ತು ಅನುಭವದ ಆಧಾರದ ಮೇಲೆ ಸಾರ್ವಜನಿಕ ಆಡಳಿತವನ್ನು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಒಂದು ಸಣ್ಣ ಉದಾಹರಣೆಯನ್ನು ನಾವು ಕೊಡೋದಾದರೆ, ಒಬ್ಬರು ಅಧಿಕಾರಿಗೆ ಒಂದು ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ನೀತಿ ನಿರೂಪಣೆಗಳನ್ನು ಕೊಟ್ಟಿರ್ತಾರೆ. ಅದೇ ಪ್ರಕಾರವಾಗಿ ಅಧಿಕಾರಿ ಆ ಒಂದು ಯೋಜನೆಯನ್ನು ನೀತಿ ಮತ್ತು ತತ್ವಗಳ ವಿಧಾನದಲ್ಲಿ ಜಾರಿಗೊಳಿಸ್ತಾರೆ. ಹಾಗಾಗಿ ನಾವು ಸಾರ್ವಜನಿಕ ಆಡಳಿತವನ್ನು ವಿಜ್ಞಾನ ಅಂತ ಹೇಳಿ ಕರಿಬಹುದು. ಹಾಗೆ ಅದೇ ಅಧಿಕಾರಿ ಆ ಒಂದು ಯೋಜನೆಯನ್ನು ಯಾವ ಪ್ರಮಾಣದಲ್ಲಿ, ಯಾವ ಹಂತದಲ್ಲಿ ಜನರವರೆಗೂ ತಲುಪಿಸ್ತಾರೆ ಅನ್ನುವಂಥದ್ದು ಅವರ ಕಲೆ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ವಿಜ್ಞಾನವೂ ಆಗುತ್ತೆ, ಸೈನ್ಸೂ ಆಗುತ್ತೆ, ಹಾಗೆ ಇದೊಂದು ಆರ್ಟ್ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಒಂದು ನಿರ್ಣಯಕ್ಕೆ ನಾವು ಬರೋದಾದರೆ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ವಿಜ್ಞಾನ ಮತ್ತು ಕಲೆಯ ಒಂದು ಸಂಯೋಜನೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ ಸಾರ್ವಜನಿಕ ಆಡಳಿತದ ಶಾಖೆಗಳ ಕುರಿತು. ಸೊ ಇವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ, ಆದರೆ ಯಾವ ರೀತಿಯಾದಂತಹ ಶಾಖೆಗಳಿದೆ ಅಂತ ಹೇಳಿ ಅಟ್ಲೀಸ್ಟ್ ನಮಗೆ ಗೊತ್ತಿರಬೇಕಾಗತ್ತೆ. ಮೊದಲಿಗೆ ಸಂಘಟನೆ ಇರುತ್ತೆ, ಅಂದರೆ ಆರ್ಗನೈಸೇಷನ್ ಥಿಯರಿ ಇರುತ್ತೆ, ಸಿಬ್ಬಂದಿ ನಿರ್ವಹಣೆ ಇರುತ್ತೆ, ಹಣಕಾಸು ಆಡಳಿತ ಇರುತ್ತೆ, ಸಾರ್ವಜನಿಕ ನೀತಿ ಇರುತ್ತೆ, ಹಾಗೆ ಆಡಳಿತ ಸುಧಾರಣೆಗಳು ಇರುತ್ತೆ. ಸೊ ಇವುಗಳ ಬಗ್ಗೆ ನೀವು ಪಾಲಿಟಿನಲ್ಲೂ ಕೂಡ ಅಧ್ಯಯನವನ್ನು ಮಾಡಿರ್ತೀರಾ. ಹಾಗಾಗಿ ನಾನಿಲ್ಲಿ ಇದನ್ನು ಡೀಟೇಲ್ ಆಗಿ ಅಧ್ಯಯನವನ್ನು ಮಾಡುವಂಥದ್ದು ಬೇಡ. ಓಕೆ, ಸೊ ಇದಾದ ನಂತರ ದ ವೆರಿ ಇಂಪಾರ್ಟೆಂಟ್ ವಿಭಾಗ ಅಂತ ಹೇಳಿ ಕರಿಬಹುದು ಇದನ್ನು. ಸಾರ್ವಜನಿಕ ಆಡಳಿತದ ವಿಕಾಸ ಮತ್ತು ಸಿದ್ಧಾಂತಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಸಾರ್ವಜನಿಕ ಆಡಳಿತದ ವಿಕಾಸದ ಹಂತಗಳನ್ನು ನಾವು ನೋಡ್ತಾ ಹೋದರೆ, ಪ್ರಾರಂಭ ಹಂತ ಬಂದು ಈ ಒಂದು ಹಂತದಲ್ಲಿ ಶಾಸ್ತ್ರೀಯ ತತ್ವಗಳನ್ನು ನಾವು ನೋಡ್ತೀವಿ. ಅಂದರೆ ಆಡಳಿತದ ಮೂಲ ತತ್ವಗಳ ಶೋಧನೆ ಆಗ್ತಾ ಇರತ್ತೆ. ಸೊ ಈ ಸಿದ್ಧಾಂತವನ್ನು ವಿಲ್ಸನ್ ಅವರು, ಟೇಲರ್ ಅವರು ಮತ್ತು ಫಯೋಲರ್ ಅವರು ಈ ಸಿದ್ಧಾಂತದ ಮಂಡನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಯಾಂತ್ರಿಕ ಅಥವಾ ಶಾಸ್ತ್ರೀಯ ಅಂತ ಹೇಳಿ ಬರುತ್ತೆ. 1900ರಿಂದ 1930ರವರೆಗೆ ಈ ಒಂದು ಹಂತ ಕಾಣಸಿಗುತ್ತೆ. ಸೊ ಇದರಲ್ಲಿ ಆಡಳಿತವು ಯಾಂತ್ರಿಕ ಪ್ರಕ್ರಿಯೆ ಎಂದು ಪರಿಗಣಿಸಲಾಗುತ್ತೆ. ನಿಯಮ ಇರಬೇಕಾಗತ್ತೆ, ಶಿಸ್ತಿರಬೇಕಾಗತ್ತೆ, ನಿಯಂತ್ರಣ ಇರಬೇಕಾಗತ್ತೆ. ಸೊ ಸಾರ್ವಜನಿಕ ಆಡಳಿತ ಅಂದರೆ ನಿಯಮ, ಶಿಸ್ತು ಮತ್ತು ನಿಯಂತ್ರಣದಿಂದ ನಿರ್ವಹಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಹಂತದಲ್ಲಿ ಪರಿಚಯವನ್ನು ಮಾಡ್ತಾರೆ. ಸೊ ತದನಂತರದಲ್ಲಿ ಮಾನವ ಸಂಬಂಧ ಹಂತ ಅಂತ ಹೇಳಿ ಬರುತ್ತೆ.
ಹ್ಯೂಮನ್ ರಿಲೇಷನ್ ಅಂತ ಹೇಳಿ ಹೆಲ್ಟನ್ ಮಯೋ ಅವರು ಈ ಒಂದು ಸಿದ್ಧಾಂತವನ್ನು ಮಂಡನೆಯನ್ನು ಮಾಡ್ತಾರೆ. ಅಂದರೆ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ನಿಯಮ, ಶಿಸ್ತು, ನಿಯಂತ್ರಣ, ಓಕೆ, ಇವೆಲ್ಲದರಲ್ಲೂ ಕೂಡ ನಡಿಬೇಕು. ಹಾಗೆ ಆ ಒಂದು ಸಾರ್ವಜನಿಕ ಆಡಳಿತವನ್ನು ನಿರ್ವಹಣೆಯನ್ನು ಮಾಡುವಂತಹ ಉದ್ಯೋಗಿಗಳ ಭಾವನೆಗೂ ಕೂಡ ನಾವು ಸ್ಪಂದಿಸಬೇಕಾಗತ್ತೆ. ಹಾಗೆ ಸಾಮಾಜಿಕ ಸಂಬಂಧಗಳ ಪ್ರಾಮುಖ್ಯತೆಯನ್ನು ಕೂಡ ನಾವು ಅರ್ಥಕೊಳ್ಬೇಕಾಗತ್ತೆ ಅಂತ ಹೇಳಿ ಈ ಒಂದು ಹಂತ ನಮಗೆ ತಿಳಿಸ್ಕೊಡುತ್ತೆ. ಇದಾದ ನಂತರದಲ್ಲಿ ವರ್ತನಾವಾದ ಹಂತ ಅಂತ ಹೇಳಿ ಬರುತ್ತೆ. ಸೊ ಇದನ್ನು ಹಾರ್ಬರ್ಟ್ ಸೈಮನ್ ರವರು ಈ ಒಂದು ಸಿದ್ಧಾಂತವನ್ನು ಮಂಡನೆಯನ್ನು ಮಾಡ್ತಾರೆ. ಸೊ ಇವರು ಬಹಳಷ್ಟು ಅದ್ಭುತವಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಡಿಸಿಷನ್ ಮೇಕಿಂಗ್ ಈಸ್ ದ ಹಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ. ಅಂದರೆ ನಾವು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅನ್ನೋದ್ರ ಮೇಲೆ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಸೊ ಯಾವ ಹಂತದಲ್ಲಿ ಜಾರಿ ಆಗಿದೆ ಅಂತ ಹೇಳಿ ನಿರ್ಧಾರವನ್ನು ಮಾಡುತ್ತೆ ಅಂತ ಹೇಳಿ ಈ ಒಂದು ವಿಭಾಗದಲ್ಲಿ ನೋಡ್ಬೋದು. ಹಾಗಾಗಿ ವರ್ತನವಾದ ಹಂತ ಏನು ಹೇಳುತ್ತೆ ಅಂದರೆ ನಿರ್ಧಾರ ಪ್ರಕ್ರಿಯೆಗಳ ತತ್ವಗಳ ಬಗ್ಗೆ ಹಾಗೆ ವೈಜ್ಞಾನಿಕ ಅಧ್ಯಯನಗಳ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗುತ್ತೆ. ಸೊ ನಂತರದಲ್ಲಿ ಒಂದು ಹೊಸ ಸಾರ್ವಜನಿಕ ಆಡಳಿತ ಬರುತ್ತೆ. ಸೊ ಇದು 1970ರಿಂದ 1990 ಒಂದು ವರ್ಷಗಳಲ್ಲಿ ಕಂಡುಬರುವಂಥ ಹಂತ ಆಗಿರುತ್ತೆ. ಈ ವಿಭಾಗದಲ್ಲಿ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ಸಮಾಜಮುಖಿ ದೃಷ್ಟಿಕೋನವನ್ನು, ಮೌಲ್ಯಗಳನ್ನು ಹಾಗೆ ಸಮಾನತೆಯನ್ನು ಹೊಂದಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ತದನಂತರದಲ್ಲಿ ಮತ್ತೊಂದು ಹೊಸ ಸಾರ್ವಜನಿಕ ನಿರ್ವಹಣೆಯ ಒಂದು ಹಂತ ಬರುತ್ತೆ. 1990 ನಂತರ ಈ ಒಂದು ಹಂತ ಅಂತ ಹೇಳಿ ಬರುತ್ತೆ. ಸಾರ್ವಜನಿಕ ಆಡಳಿತ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಖಾಸಗಿ ಕ್ಷೇತ್ರದ ಶೈಲಿ ಆಗಿರ್ಬೋದು, ಫಲಿತಾಂಶ ಆಧಾರಿತ ಆಡಳಿತ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಹೋಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟು ಕೂಡ ಏನಾಗಿರುತ್ತೆ, ಸಾರ್ವಜನಿಕ ಆಡಳಿತದ ವಿಕಾಸದ ಹಂತಗಳು ಅಂತ ಹೇಳಿ ನೋಡ್ಬೋದು. ನೋಡಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಸಾರ್ವಜನಿಕ ಆಡಳಿತ ಒಂದೊಂದು ಮೌಲ್ಯಗಳನ್ನು, ಒಂದೊಂದು ತತ್ವಗಳನ್ನು ಆಧಾರವಾಗಿ ಸೇರಿಸ್ಕೊಳ್ತಾ ಬಂದಿದ್ದಾರೆ. ಸೊ ಇವತ್ತು ನಾವು ಕಾರ್ಯಾಂಗದ ವ್ಯವಸ್ಥೆ ಅಂತ ಹೇಳಿದ್ರೆ ಎಷ್ಟು ಪರ್ಫೆಕ್ಟಾಗಿ ನಡ್ಕೊಂಡು ಹೋಗುತ್ತೆ ಅಂದರೆ, ಸೊ ಒಂದು ಯೋಜನೆಯನ್ನು ಯಾರು ಜಾರಿಗೆ ತಗೊಂಬರಬೇಕು, ಯಾವ ಹಂತದಲ್ಲಿ ಜಾರಿಗೆ ತರಬೇಕು, ಅದಕ್ಕೆ ನೀತಿಗಳು ಹೇಗಿರಬೇಕು, ನಿಯಮಗಳು ಹೇಗಿರಬೇಕು, ಕಾನೂನುಗಳು ಹೇಗಿರಬೇಕು, ಹಾಗೆ ಆ ಒಂದು ಯೋಜನೆಗಳು ಯಾರಿಗೆ ತಲುಪಬೇಕು ಅನ್ನುವಂತಹ ಪ್ರತಿಯೊಂದು ಮಾಹಿತಿಯನ್ನು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಬಹಳಷ್ಟು ಅದ್ಭುತವಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ಸೊ ಇದಾದ ನಂತರದಲ್ಲಿ ಒಂದಿಷ್ಟು ಚಿಂತಕರು ಸಾರ್ವಜನಿಕ ಆಡಳಿತದ ಕುರಿತಾಗಿ ಭಾಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಅವುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ವುಡ್ರೋ ವಿಲ್ಸನ್ ಅಂತ ಹೇಳಿ, ಸೊ ಇವರು ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಒಂದು ಪ್ರಬಂಧದ ಮೂಲಕ ಸಾರ್ವಜನಿಕ ಆಡಳಿತವನ್ನು ಪ್ರತ್ಯೇಕ ಶಾಸ್ತ್ರವನ್ನಾಗಿ ವಿಭಾಗವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ನಾವು ಇವರನ್ನು ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಸೊ ಇವರು ನೀಡಿರುವಂತಹ ಪ್ರಬಂಧದ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋದರೆ, ರಾಜಕೀಯ ಮತ್ತು ಆಡಳಿತವನ್ನು ವಿಭಜನೆಯನ್ನು ಮಾಡಬೇಕಾಗತ್ತೆ. ಸೊ ರಾಜಕೀಯದ ಯಾವುದೇ ರೀತಿಯಾದಂಥ ಪರಿಣಾಮ ಸಾರ್ವಜನಿಕ ಆಡಳಿತದ ಮೇಲೆ ಬೀಳಬಾರದು ಅನ್ನುವಂಥದ್ದು ಇವರ ದೃಷ್ಟಿಕೋನ ಆಗಿರುತ್ತೆ. ನಂತರದಲ್ಲಿ ಸಾರ್ವಜನಿಕ ಸೇವೆ ಅನ್ನುವಂಥದ್ದು ಪರಿಣಾಮಕಾರಿಯಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಕಾರ್ಯಾಂಗವು ಜಾರಿ ಮಾಡುವಂತಹ ನೀತಿಯಾಗಿರ್ಬೋದು, ನಿಯಮಗಳಾಗಿರ್ಬೋದು ಅಥವಾ ಯೋಜನೆಯಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸಾರ್ವಜನಿಕರನ್ನು ಗುರಿಯಾಗಿಟ್ಟುಕೊಂಡೇ ಜಾರಿ ಮಾಡಬೇಕಾಗತ್ತೆ ಅಂತ ಹೇಳಿ ವುಡ್ರೋ ವಿಲ್ಸನ್ ರವರು ತಿಳಿಸ್ಕೊಡ್ತಾರೆ. ಓಕೆ, ಸೊ ನಂತರದಲ್ಲಿ ಮ್ಯಾಕ್ಸ್ ವೆಬರ್ ಅಂತ ಹೇಳಿ ಬರ್ತಾರೆ. ಸೊ ಇವರು ಬ್ಯೂರೋಕ್ರಸಿ ಸಿದ್ಧಾಂತವನ್ನು ಮಂಡನೆಯನ್ನು ಮಾಡ್ತಾರೆ. ಸೊ ಇವರು ಕೊಟ್ಟಿರುವಂತಹ ಬ್ಯೂರೋಕ್ರಸಿ ಅನ್ನುವಂತಹ ಆಡಳಿತದ ಮಾದರಿಯ ಪ್ರಕಾರವಾಗಿ ಬ್ಯೂರೋಕ್ರಸಿ ಅಂದರೆ ಒಂದು ತಾರ್ಕಿಕ, ನಿಯಮಬದ್ಧ ಮತ್ತು ಶಿಸ್ತಿನ ಆಡಳಿತದ ವ್ಯವಸ್ಥೆಯಾಗಿದ್ದು, ಇದನ್ನು ಸಾರ್ವಜನಿಕ ಆಡಳಿತದಲ್ಲಿ ಅಳವಡಿಕೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಇವರು ವಿಚಾರ ಮಂಡನೆಯನ್ನು ಮಾಡ್ತಾರೆ. ಸೊ ಇವರು ಬರೆದಿರುವಂತಹ ಕೃತಿಯನ್ನು ನಾವು ನೋಡೋದಾದರೆ ದ ಥಿಯರಿ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಆರ್ಗನೈಸೇಷನ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ಮ್ಯಾಕ್ಸ್ ವೆಬ್ಬರ್ ಅವರು ಕೊಟ್ಟಿರುವಂತಹ ಬ್ಯೂರೋಕ್ರಸಿ ಸಿದ್ಧಾಂತದ ಕೆಲವೊಂದಿಷ್ಟು ಲಕ್ಷಣಗಳನ್ನು ನಾವು ನೋಡ್ತಾ ಹೋದರೆ, ಮೊದಲಿಗೆ ಕಾನೂನಿನ ಆಧಾರಿತವಾದ ಅಧಿಕಾರವನ್ನು ಕೊಡಬೇಕಾಗತ್ತೆ. ಸೊ ಇವತ್ತು ಸರ್ಕಾರದ ಯೋಜನೆಗಳನ್ನು, ನೀತಿ ನಿರೂಪಣೆಗಳನ್ನು ಜಾರಿ ಮಾಡ್ತಿರುವಂತಹ ಅಧಿಕಾರಿಗಳು ಏನಿರ್ತಾರೆ ಅವರಿಗೆ ಕಾನೂನಿನ ಆಧಾರಿತವಾದಂತಹ ಅಧಿಕಾರವನ್ನು ಕೊಡಬೇಕಾಗತ್ತೆ. ಹಾಗೆ ಹಂತಬದ್ಧವಾದಂತಹ ಅಧಿಕಾರ ಶ್ರೇಣಿಯನ್ನು ನಾವು ನೋಡಬೇಕಾಗತ್ತೆ. ಸೊ ಉದಾಹರಣೆಗೆ
ಇವತ್ತು ನಾವು ಜಿಲ್ಲೆಯಲ್ಲಿ ಡಿ ಸಿಯನ್ನು ನಾವು ನೋಡಿದ್ರೆ ಸೊ ಇವರ ಕೆಳಗಡೆ ತಾಲೂಕನ್ನು ನೋಡ್ಕೊಳ್ಳಿಕ್ಕೆ ತಹಸೀಲ್ದಾರ್ ಅವರು ಇರ್ತಾರೆ. ಸೊ ಇವರ ಕೆಳಗಡೆ ಗ್ರಾಮವನ್ನು ನೋಡ್ಕೊಳ್ಳಿಕ್ಕೆ ಗ್ರಾಮ ಅಧಿಕಾರಿಗಳು ಅಂತ ಹೇಳಿ ಇರ್ತಾರೆ. ಸೊ ಈ ರೀತಿ ಅಧಿಕಾರ ಅನ್ನುವಂಥದ್ದು ಏನಾಗಿರಬೇಕು, ಹಂತಬದ್ಧವಾಗಿ ಶ್ರೇಣಿ ರೂಪದಲ್ಲಿ ಇರಬೇಕು ಅಂತ ಹೇಳಿ ವೆಬರ್ ಅವರು ತಿಳಿಸ್ತಾರೆ. ನಂತರದಲ್ಲಿ ನಿಗದಿತವಾದಂತಹ ನಿಯಮ ಮತ್ತು ನೀತಿಗಳನ್ನು ನಾವು ನೋಡಬೇಕಾಗತ್ತೆ. ಅಂದರೆ ಪ್ರತಿಯೊಂದು ಯೋಜನೆಯನ್ನು ಜಾರಿ ಮಾಡಬೇಕು ಅಂದರೆ, ನೀತಿಗಳನ್ನು ಜಾರಿ ಮಾಡಬೇಕು ಅಂದರೆ ಅದರದ್ದೇ ಆದಂತಹ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಹಾಗೆ ಅದೇ ರೀತಿಯಾದಂತಹ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಅಧಿಕಾರಿಗಳಿಗೂ ಕೂಡ ನೀವು ನೀಡಬೇಕಾಗತ್ತೆ ಅಂತ ಹೇಳಿ ವೆಬರ್ ಅವರು ತಿಳಿಸ್ತಾ ಹೋಗ್ತಾರೆ. ಸೊ ಇದಾದ ನಂತರದಲ್ಲಿ ವೈಯಕ್ತಿಕ ಸಂಬಂಧಗಳನ್ನು ನೋಡದೆ ನಾವು ವಸ್ತುನಿಷ್ಠವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಇಲ್ಲಿ ಅಧಿಕಾರಿಗಳಿಗೆ ವೆಬರ್ ಅವರು ತಿಳಿಸ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ, ನಾನೊಂದು ಅಧಿಕಾರಿ ಅಂತ ಅಂದ್ಕೊಳ್ಳೋಣ. ಸೊ ನನಗೊಂದು ಯೋಜನೆಯನ್ನು ಜಾರಿ ಮಾಡಬೇಕಂತ ಹೇಳಿ ನನಗೆ ಮೇಲಾಧಿಕಾರಿಗಳು ತಿಳಿಸಿದ್ದಾರೆ. ಆ ಒಂದು ಯೋಜನೆಯನ್ನು ನೀತಿ ನಿಯಮಗಳ ಪ್ರಕಾರವಾಗಿ ಅರ್ಹ ಫಲಾನುಭವಿಗಳಿಗೆ ನಾನು ತಲುಪಿಸ್ಬೇಕಾಗತ್ತೆ. ಅದ್ರ ಬದಲಿಗೆ ನಾನೇನು ಮಾಡ್ತೀನಿ, ನನಗೆ ಗೊತ್ತಿರೋರು ಅಂತ ಹೇಳಿ, ನನ್ನ ಸಂಬಂಧಿಕರು ಅಂತ ಹೇಳಿ, ನನ್ನ ಫ್ರೆಂಡ್ಸ್ ಅಂತ ಹೇಳಿ ನಾನೇನು ಮಾಡ್ತೀನಿ, ಆ ಯೋಜನೆಯನ್ನು ಇವ್ರಿಗೆ ಕೊಡ್ತೀನಿ. ಸೊ ಇದನ್ನು ನಾವು ವಸ್ತುನಿಷ್ಠವಾದಂಥ ನಿರ್ವಹಣೆ ಅಂತ ಹೇಳಿ ಕರಿತೀವ? ಖಂಡಿತವಾಗಿಯೂ ಇಲ್ಲ. ಸೊ ಯಾವುದೇ ರೀತಿಯಾದಂತಹ ಸಂಬಂಧಗಳನ್ನು ನಾವು ನೋಡದೆ ಯಾವಾಗ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಕೊಡ್ತೀವಿ, ಸೊ ಆವಾಗ ನಾವು ಸಾರ್ವಜನಿಕ ಆಡಳಿತದ ವ್ಯವಸ್ಥೆಗೆ ಗೌರವವನ್ನು ಕೊಡ್ತೀವಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ದ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಒಂದು ಅಂಶ, ಮೆರಿಟ್ ಬೇಸ್ಡ್ ರಿಕ್ವೈರ್ಮೆಂಟ್, ಅಂದರೆ ಅರ್ಹತೆಯ ಆಧಾರಿತ ನೇಮಕಾತಿಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ವೆಬರ್ ಅವರು ತಿಳಿಸಿದ್ದಾರೆ. ಸೊ ಇವತ್ತು ನಮ್ಮ KPSC ಆಗಿರ್ಬೋದು, UPSC ಆಗಿರ್ಬೋದು, ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಗಿರ್ಬೋದು, SSC ಆಗಿರ್ಬೋದು, ಪ್ರತಿಯೊಂದು ಇಲಾಖೆಗಳು ಕೂಡ ಅರ್ಹತೆಯ ಆಧಾರದ ಮೇಲೆಯೇ ನೇಮಕಾತಿಗಳನ್ನು ಮಾಡ್ತಾ ಇದೆ. ಹಾಗೆ ಅಧಿಕಾರಿಗಳನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ವೆಬರ್ ಅವರು ಈ ಒಂದು ಅಂಶವನ್ನು ತಿಳಿಸಿದ್ದಾರೆ. ಸೊ ಹಾಗಾಗಿ ಪ್ರಶ್ನೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ನಂತರದಲ್ಲಿ ರೆಕಾರ್ಡ್ ಕೀಪಿಂಗ್ ಅಂತ ಹೇಳಿದೆ. ಅಧಿಕಾರಿಗಳು ಕಾಗದ ದಾಖಲೆಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಯಾವ ಯೋಜನೆಗಳನ್ನು ಜಾರಿ ಮಾಡಿದ್ವಿ, ಯಾರಿಗೆ ತಲುಪಿಸಿದ್ದೀವಿ, ಎಷ್ಟು ಬಜೆಟ್ ಅದಕ್ಕೆ ಖರ್ಚಾಗಿದೆ, ಪ್ರತಿಯೊಂದನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ದಾಖಲೆಗಳ ಮೂಲಕ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೂಡ ವೆಬರ್ ಅವರು ಕೊಟ್ಟಿರುವಂತಹ ಬ್ಯೂರೋಕ್ರಸಿ ಸಿದ್ಧಾಂತದಲ್ಲಿರುವಂತಹ ಪ್ರಮುಖ ಅಂಶಗಳು ಅಂತ ಹೇಳಿ ನಾವು ನೋಡ್ಬೋದು. ಓಕೆ. ಸೊ ನಂತರದಲ್ಲಿ FW ಟೇಲರ್ ಅಂತ ಹೇಳಿ ಬರ್ತಾರೆ. ಸೊ ಇವರನ್ನು ನಾವು ವಿಜ್ಞಾನ ಆಧಾರಿತ ನಿರ್ವಹಣೆಯ ಪಿತಾಮಹ ಅಂತ ಹೇಳಿ ಕರಿಬಹುದು. ಸೊ ಇವರು ಬರೆದಿರುವಂತಹ ಕೃತಿಯನ್ನು ನಾವು ನೋಡೋದಾದರೆ ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬರುತ್ತೆ. ಸೊ ಇವರ ಪ್ರಕಾರ ಉತ್ಪಾದಕತೆ ಆಗಿರ್ಬೋದು ಅಥವಾ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ವೈಜ್ಞಾನಿಕ ವಿಧಾನಗಳನ್ನು ಉಪಯೋಗಿಸಬೇಕು ಅಂತ ಹೇಳಿ ಇವರು ಶಿಫಾರಸನ್ನು ಮಾಡ್ತಾರೆ. ಸೊ ಇವರ ಪ್ರಮುಖ ತತ್ವಗಳನ್ನು ನಾವು ನೋಡ್ತಾ ಹೋದರೆ, ಮೊದಲಿಗೆ ವೈಜ್ಞಾನಿಕ ವಿಶ್ಲೇಷಣೆ ಅಂತ ಹೇಳಿ ಬರುತ್ತೆ. ಅಂದರೆ ಯಾವುದೇ ಒಂದು ಕೆಲಸವನ್ನು ನಿರ್ವಹಣೆಯನ್ನು ಮಾಡಬೇಕು ಅಂದರೆ ಕೇವಲ ಯಾಂತ್ರಿಕವಾಗಿ ಮಾಡುವ ಬದಲು ಆ ಒಂದು ಕೆಲಸವನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿ ನಂತರದಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಟೇಲರ್ ಅವರು ಹೇಳ್ತಾರೆ. ಅಂದರೆ ಯೋಜನೆಯನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ನಾವು ಕೇವಲ ಯಾಂತ್ರಿಕವಾಗಿ ಮಾತ್ರ ಯೋಚನೆಯನ್ನು ಮಾಡ್ತೇವೆ, ಹೇಗೆ ಜಾರಿ ಮಾಡಬೇಕು, ಹೇಗೆ ತಲುಪಿಸ್ಬೇಕು ಅಂತ ಹೇಳಿ. ಆದರೆ ನಾವು ವೈಜ್ಞಾನಿಕ ಅಧ್ಯಯನವನ್ನು ಮಾಡೋದಿಲ್ಲ. ಹಾಗಾಗಿ ಟೇಲರ್ ಅವರು ಹೇಳ್ತಿರುವಂತೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಅದ್ರ ಬಗ್ಗೆ ನಾವೇನು ಮಾಡಬೇಕು, ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿ ನಂತರದಲ್ಲಿ ಅದನ್ನು ಜಾರಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನಂತರ ಸರಿಯಾದ ಮನುಷ್ಯ ಸರಿಯಾದ ಕೆಲಸಕ್ಕೆ, ಅಂದರೆ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಕುರಿತು ಮಾತನಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ನೀಡಲಾಗುವಂತಹ ವೈಜ್ಞಾನಿಕ ತರಬೇತಿಯ ಕುರಿತು ಮಾತನಾಡ್ತಾ ಇದ್ದಾರೆ. ಅಂದರೆ ಒಂದು ರೈಟ್ ಪರ್ಸನ್ ಒಂದು ರೈಟ್ ಪೊಸಿಷನಲ್ಲಿ ಇತ್ತು ಅಂದರೆ ಯಾವ ಯೋಜನೆಗಳು, ಯಾವ ನೀತಿಗಳು, ಯಾವ ನಿಯಮಗಳು ಯಾರನ್ನು ತಲುಪಬೇಕೋ ಅವರನ್ನು ತಲುಪತ್ತೆ. ಅದ್ರ ಬದಲಿಗೆ ಬೇರೆ ವ್ಯಕ್ತಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಖಂಡಿತವಾಗಿಯೂ ನಾವು ಭೇದ ಭಾವಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ನಾವಿಲ್ಲಿ ವೆಬರ್ ಅವರ ಮೆರಿಟ್ ಬೇಸ್ಡ್ ರಿಕ್ವೈರ್ಮೆಂಟನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೋದಾಗಿರುತ್ತೆ. ಓಕೆ. ಸೊ ನಂತರ ಪ್ರೋತ್ಸಾಹ ಅಂತ ಹೇಳಿ ಬರುತ್ತೆ. ಹೆಚ್ಚು ಕೆಲಸ ಮಾಡಿದವರಿಗೆ ನಾವೇನು ಮಾಡಬೇಕಾಗತ್ತೆ, ಹೆಚ್ಚು ವೇತನವನ್ನು ನೀಡಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರು ಕೂಡ ಇವತ್ತು ಕೆಲಸ ಮಾಡ್ತಿರುವಂಥದ್ದು ದುಡಿಮೆಗಾಗಿ. ಹಾಗಾಗಿ ಇಲ್ಲಿ ಅಧಿಕಾರಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅಥವಾ ಸರ್ಕಾರದ ನೀತಿ ನಿರೂಪಣೆಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಂದಾಗ ಎಲ್ಲರಿಗಿಂತ ಹೆಚ್ಚಿನ
ಒತ್ತಡ ಅನ್ನುವಂಥದ್ದು, ಜವಾಬ್ದಾರಿ ಅನ್ನುವಂಥದ್ದು ಆ ಅಧಿಕಾರಿಗಳ ಮೇಲೆ ಇರುತ್ತೆ. ಹಾಗಾಗಿ ಅವರು ಹೆಚ್ಚು ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ನಾವೇನು ಮಾಡಬೇಕಾಗತ್ತೆ, ಪ್ರೋತ್ಸಾಹವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಟೇಲರ್ ಅವರು ಹೇಳ್ತಾ ಇದ್ದಾರೆ. ಸೊ ನಂತರ ಸಹಕಾರ ಅಂತ ಹೇಳಿ ಬರುತ್ತೆ. ನೌಕರರು ಮತ್ತು ನಿರ್ವಹಣೆಯ ನಡುವಿನ ಸಹಕಾರವನ್ನು ನಾವೇನು ಮಾಡಬೇಕಾಗತ್ತೆ, ಏರ್ಪಡಿಸಬೇಕಾಗತ್ತೆ ಅಂತ ಹೇಳಿ ಟೇಲರ್ ಅವರು ಹೇಳ್ತಾ ಇದ್ದಾರೆ. ನಂತರದಲ್ಲಿ ಎನ್ರಿ ಫಯೋಲ್ ಅಂತ ಹೇಳಿ ಬರ್ತಾರೆ. ಸೊ ಇವರು ಆಡಳಿತದ ತತ್ವಗಳ ಪಿತಾಮಹ ಅಂತ ಹೇಳಿ ಕರಿಬಹುದು. ಫಾದರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಂತಲೂ ಕೂಡ ಕರಿಬಹುದಾಗಿರುತ್ತೆ. ಇವರು ಬರೆದಿರುವಂತಹ ಕೃತಿಯನ್ನು ನಾವು ನೋಡೋದಾದರೆ ಜನರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿಬಹುದು. ಸೊ ಇವರ ಪ್ರಕಾರ ಆಡಳಿತವು ಎಲ್ಲ ಸಂಸ್ಥೆಗಳಿಗೆ ಸಾಮಾನ್ಯ ತತ್ವಗಳ ಮೇಲೆ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಇವರು ಸಿದ್ಧಾಂತವನ್ನು ಮಂಡನೆಯನ್ನು ಮಾಡಿದ್ದಾರೆ. ಸೊ ಇವರ ಪ್ರಕಾರ 5 ರೀತಿಯಾದಂತಹ ಮೂಲ ಕಾರ್ಯಗಳನ್ನು ಆಡಳಿತದ ವ್ಯವಸ್ಥೆ ಹೊಂದಿರಬೇಕಾಗತ್ತೆ. ಸೊ ಅದ್ಯಾವುದು ಅಂತ ಹೇಳಿದ್ರೆ ಪ್ಲ್ಯಾನಿಂಗ್ ಆಗಿರ್ಬೋದು, ಆರ್ಗನೈಸಿಂಗ್ ಆಗಿರ್ಬೋದು, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್ ಮತ್ತು ಕಂಟ್ರೋಲಿಂಗ್. ಸೊ ಈ 5 ಕಾರ್ಯಗಳನ್ನು ಆಡಳಿತದ ವ್ಯವಸ್ಥೆ ಹೊಂದಿರಬೇಕಾಗತ್ತೆ. ಸೊ ನಂತರದಲ್ಲಿ ಫಯಲ್ ರವರು ಕೊಟ್ಟಿರುವಂತಹ 14 ಆಡಳಿತದ ತತ್ವಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಡಿವಿಷನ್ ಆಫ್ ವರ್ಕ್ ಅಂತ ಹೇಳಿ. ಸೊ ಕೆಲಸವನ್ನು ಹಂಚಿಕೆಯನ್ನು ಮಾಡಿದ್ರೆ ಆ ಕೆಲಸದ ನಿಪುಣತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಡೋದಾದರೆ, ಸೊ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು. ಸೊ ಈ ಯೋಜನೆಯನ್ನು ಜಾರಿಗೆ ತರುವಂತಹ ಜವಾಬ್ದಾರಿಯನ್ನು ಒಬ್ಬ ಅಧಿಕಾರಿಗೆ ಕೊಟ್ಟರೆ ಏನಾಗುತ್ತೆ, ಅವರಿಗೆ ಒತ್ತಡ ಜಾಸ್ತಿ ಆಗುತ್ತೆ, ಹಾಗೆ ಜವಾಬ್ದಾರಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಇದೇ ಕೆಲಸವನ್ನು 3 ರಿಂದ 4 ಅಧಿಕಾರಿಗಳಿಗೆ ಕೆಲಸದ ಹಂಚಿಕೆಯನ್ನು ಮಾಡಿದ್ರೆ ಆ ಕೆಲಸ ಅನ್ನುವಂಥದ್ದು ಒಂದು ಪರ್ಫೆಕ್ಟಾಗಿ ಪ್ರೆಸೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಡಿವಿಷನ್ ಆಫ್ ವರ್ಕ್ ಅನ್ನುವಂಥದ್ದು ಕೆಲಸದ ನಿಪುಣತೆಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಬರುತ್ತೆ. ಸೊ ಅಧಿಕಾರಿಗಳಿಗೆ ನಾವು ಅಧಿಕಾರದ ಜೊತೆಗೆ ಒಂದಿಷ್ಟು ಹೊಣೆಗಾರಿಕೆಗಳನ್ನು ಕೂಡ ಕೊಡಬೇಕಾಗತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ನಂತರ ನಿಯಮ ಪಾಲನೆ ಅಂದರೆ ಡಿಸಿಪ್ಲಿನ್. ಸೊ ಪ್ರತಿಯೊಂದು ಕೆಲಸ ಒಂದು ಪರ್ಫೆಕ್ಟ್ ಆಗಿ 100% ರಿಸಲ್ಟ್ ಬರಬೇಕು ಅಂದರೆ ಅಲ್ಲಿ ಡಿಸಿಪ್ಲಿನ್ ಇರಬೇಕಾಗತ್ತೆ, ನಿಯಮ ಪಾಲನೆ ಇರಬೇಕಾಗತ್ತೆ. ನಂತರ ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳಿ, ಅಂದರೆ ಒಂದೇ ವ್ಯಕ್ತಿಯಿಂದ ಆದೇಶವನ್ನು ಪಡಿಬೇಕಾಗತ್ತೆ. ಸೊ ಉದಾಹರಣೆಗೆ ಒಬ್ಬರು ಮೇಲಾಧಿಕಾರಿಗಳಿದ್ದಾರೆ. ಸೊ ಇವರು ಹೇಳಿದ ರೀತಿಯಲ್ಲಿ ಕೆಳಗಿನ ಅಧಿಕಾರಿಗಳೇನು ಮಾಡ್ತಾ ಹೋಗ್ತಾರೆ, ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಆದರೆ ಮೇಲಾಧಿಕಾರಿಗಳು ಅಂತ ಬಂದಾಗ 3 ರಿಂದ 4 ಜನ ಮೇಲಾಧಿಕಾರಿಗಳು ಇದ್ದರೆ ಸೊ ಯಾರ ಆರ್ಡರನ್ನು ಕೇಳಬೇಕು, ಸೊ ಯಾರ ಮಾತನ್ನು ಕೇಳಬೇಕು ಅಂತ ಹೇಳಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಮೇಲಾಧಿಕಾರಿಗಳು ಅಂತ ಬಂದಾಗ ಒಬ್ಬರೇ ಇರಬೇಕಾಗತ್ತೆ. ಸೊ ಅವರ ಒಂದು ಆರ್ಡರ್ನ ಪ್ರಕಾರವಾಗಿ ಕೆಳಗಿನ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಇಲ್ಲಿ ಹೇಳಲಾಗ್ತಾ ಇದೆ. ನಂತರ ಯೂನಿಟಿ ಆಫ್ ಡೈರೆಕ್ಷನ್, ಅಂದರೆ ಒಂದೇ ಗುರಿಯತ್ತ ಎಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು. ಸೊ ಇಲ್ಲಿ ಪ್ರಮುಖ ಗುರಿ ಏನಾಗಿರುತ್ತೆ ಅಂದರೆ ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸುವಂಥದ್ದು, ಹಾಗೆ ಅವರಿಗೆ ಸೇವೆಯನ್ನು ತಲುಪಿಸುವಂಥದ್ದು ಒಂದು ಪ್ರಮುಖವಾದಂತಹ ಗುರಿ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಅದೇ ಗುರಿಯನ್ನು ಇಟ್ಕೊಂಡಿರಬೇಕು. ಆಗ ಮಾತ್ರ ಪ್ರತಿಯೊಂದು ಕೆಲಸಗಳು 100% ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ವೈಯಕ್ತಿಕ ಆಸಕ್ತಿಯನ್ನು ಮೀರಿ ಸಂಸ್ಥೆಯ ಹಿತಕ್ಕೆ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ಸರಿಯಾದಂತಹ ಕೆಲಸಕ್ಕೆ ಸರಿಯಾದಂತಹ ಸಮರ್ಪಕ ವೇತನವನ್ನು ಕೂಡ ಕೊಡಬೇಕಾಗತ್ತೆ. ಸೊ ನಂತರದಲ್ಲಿ ನಿರ್ಧಾರ ಕೈಗೊಳ್ಳುವಂತಹ ಅಧಿಕಾರದ ಮಟ್ಟ ಆಗಿರ್ಬೋದು, ಹಂತಬದ್ಧವಾದಂತಹ ಅಧಿಕಾರ ಶ್ರೇಣಿ ಆಗಿರ್ಬೋದು, ಸರಿಯಾದ ಸ್ಥಳದಲ್ಲಿ ಸರಿಯಾದ ವ್ಯಕ್ತಿಯಿಂದ ಆರ್ಡರನ್ನು ಪಡೆಯುವಂಥದ್ದಾಗಿರ್ಬೋದು, ಮತ್ತು ಎಲ್ಲರಿಗೂ ಕೂಡ ಸಮಾನತೆ ಆಗಿರ್ಬೋದು, ಕೆಲಸದ ಭದ್ರತೆ, ನೌಕರರ ಸೃಜನಶೀಲತೆಯನ್ನು ಉತ್ತೇಜಿಸುವಂತಹ ತರಬೇತಿಗಳನ್ನು ನೀಡುವಂಥದ್ದು, ತಂಡದ ಮನೋಭಾವ ಅಂದರೆ ಟೀಮ್ ಸ್ಪಿರಿಟ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಒಂದು ಸಾರ್ವಜನಿಕ ಆಡಳಿತ ಅಂತ ಬಂದಾಗ ಯಾವೆಲ್ಲ ರೀತಿಯಾದಂತಹ ತತ್ವಗಳನ್ನು ಒಳಗೊಂಡಿರಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ನಾವು ಎಲ್ಟನ್ ಮೇಯೋ ಅಂತ ಹೇಳಿ ಬರ್ತಾರೆ. ಸೊ ಇವರು ಮಾನವ ಸಂಬಂಧ ಸಿದ್ಧಾಂತವನ್ನು ಮಂಡನೆಯನ್ನು ಮಾಡ್ತಾರೆ. ಸೊ ಇವರ ಒಂದು ಪ್ರಮುಖ ಕೃತಿಯನ್ನು ನಾವು ನೋಡೋದಾದರೆ ದ ಹ್ಯೂಮನ್ ಪ್ರಾಬ್ಲಮ್ ಆಫ್ ಆ್ಯನ್ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಅಂತ ಹೇಳಿ ಬರೆದಿದ್ದಾರೆ. ಸೊ ಇದರ ಒಂದು ಫಲಿತಾಂಶಗಳನ್ನು ನಾವು ನೋಡ್ತಾ ಹೋದರೆ ಉದ್ಯೋಗಿಗಳ ಕಾರ್ಯಕ್ಷಮತೆ ಕೇವಲ ವೇತನದಿಂದ ಅಲ್ಲ, ಮಾನವ ಸಂಬಂಧಗಳಿಂದ ಪ್ರಭಾವಿತವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ನಂತರದಲ್ಲಿ
ಸಾಮಾಜಿಕ ಪರಿಸರ ಮತ್ತು ನಾಯಕತ್ವ ಮಹತ್ವದ ಕುರಿತು ಇವರು ತಿಳಿಸಿದ್ದಾರೆ. ಜೊತೆಗೆ ಉದ್ಯೋಗಿಗಳ ಆತ್ಮ ಸಂತೃಪ್ತಿ ಅನ್ನುವಂಥದ್ದು ಉತ್ಪಾದಕತೆಗೆ ಬಹಳಷ್ಟು ಪ್ರಮುಖವಾಗಿರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಇವರು ಒಂದು ಪ್ರಮುಖವಾದಂತಹ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಓನ್ಲಿ ಎ ಮೆಕ್ಯಾನಿಕಲ್ ಪ್ರೋಸೆಸ್ ಬಟ್ ಎ ಸೋಷಿಯಲ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಡೋದಾದರೆ, ಒಂದು ಸರ್ಕಾರಿ ಕಚೇರಿಯಲ್ಲಿ ಸಕಾರಾತ್ಮಕವಾದಂತಹ ವಾತಾವರಣವನ್ನು ನಿರ್ಮಿಸುವಂಥದ್ದು. ಸೊ ಇಲ್ಲಿ ಕೇವಲ ಉದ್ಯೋಗಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅಥವಾ ಅಧಿಕಾರಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ಕೆಲಸಕ್ಕೆ ತಕ್ಕ ಹಾಗೆ ಒಂದು ವೇತನವನ್ನು ನಾವು ಕೊಟ್ಬಿಟ್ರೆ ಸೊ ಅಲ್ಲಿಗೆ ಎಲ್ಲವೂ ಕೂಡ ಮುಗೀತು ಅಂತ ಅಲ್ಲ. ಸೊ ಅವರನ್ನು ನಾವೇನು ಮಾಡಬೇಕಾಗುತ್ತೆ, ಅವರ ಮೆಂಟಲ್ ಪೀಸನ್ನು ಕೂಡ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ಅವರಿಗೆ ಒಂದು ಉತ್ತಮವಾದಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡುವಂಥದ್ದು, ಅವರಿಗೆ ತರಬೇತಿಗಳನ್ನು ಕೊಡುವಂಥದ್ದು, ಸೊ ಅವರಿಗೂ ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುವಂಥದ್ದು. ಸೊ ಇವೆಲ್ಲವೂ ಕೂಡ ಅಧಿಕಾರಿಗಳಿಗೆ ಇನ್ನೂ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಉತ್ತೇಜನ ಸಿಕ್ಕಿದ ರೀತಿಯಲ್ಲಿ ಆಗುತ್ತೆ. ಸೊ ಅವರಿಗೂ ಕೂಡ ಕೆಲವೊಂದಿಷ್ಟು ಟೈಮು ರಿಫ್ರೆಶ್ಮೆಂಟ್ ಅಂತ ಹೇಳಿ ಬೇಕಾಗಿರುತ್ತೆ. ಸೊ ಹಾಗಾಗಿ ಆ ರೀತಿಯಾದಂತಹ ಸಕಾರಾತ್ಮಕ ವಾತಾವರಣವನ್ನು ನಾವು ಉದ್ಯೋಗಿಗಳಿಗೆ ನಿರ್ಮಿಸಬೇಕು ಅಂತ ಹೇಳಿ ಇಲ್ಲಿ ತಿಳಿಸಲಾಗ್ತಾ ಇದೆ. ಓಕೆ, ಸೊ ಇದಾದ ನಂತರ ಹಾರ್ಬರ್ಟ್ ಸೈಮನ್ ಅಂತ ಹೇಳಿ ನಿರ್ಧಾರದ ತತ್ವಗಳು ಅಂದರೆ ಡಿಸಿಷನ್ ಮೇಕಿಂಗ್ ಥಿಯರಿಯನ್ನು ಇವರು ಮಂಡನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ ಇವರು ಬರೆದಿರುವಂತಹ ಕೃತಿಯನ್ನು ನಾವು ನೋಡೋದಾದರೆ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ ಅಂತ ಹೇಳಿ ಬರೆದಿದ್ದಾರೆ. ಸೊ ಇವರ ಪ್ರಕಾರವಾಗಿ ಡಿಸಿಷನ್ ಮೇಕಿಂಗ್ ಈಸ್ ದ ಹಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ನೋಡ್ಬೋದು. ಸೊ ಇವರ ಒಂದು ಪ್ರಮುಖ ತತ್ವಗಳನ್ನು ನಾವು ನೋಡ್ತಾ ಹೋಗೋಣ. ಆಡಳಿತದ ಕೇಂದ್ರ ಭಾಗ ಏನು ಅಂದರೆ ನಿರ್ಧಾರದ ಪ್ರಕ್ರಿಯೆ ಆಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಕೂಡ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ರಿಸಲ್ಟ್ ಅನ್ನುವಂಥದ್ದು ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಒಬ್ಬ ಅಧಿಕಾರಿ ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳಿದೆ, ನಾವು ನೋಡ್ತಾ ಹೋಗೋಣ. ಸೊ ಮಾನವರು ಸಂಪೂರ್ಣವಾಗಿ ತಾರ್ಕಿಕವಾಗಿ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ, ಬದಲಿಗೆ ಸಮಯ, ಪರಿಸ್ಥಿತಿ, ಘಟನೆ ಇವುಗಳಿಂದ ಪ್ರಭಾವಿತರಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಸೊ ನಂತರದಲ್ಲಿ ಆ ಒಂದು ನಿರ್ಧಾರ ಅನ್ನುವಂಥದ್ದು ಅತ್ಯುತ್ತಮ ಪರಿಹಾರ ಅಲ್ಲದೆ ಹೋದ್ರೂ ಕೂಡ ಅದು ತೃಪ್ತಿಕರ ಮತ್ತು ಪರಿಹಾರದ ಆಯ್ಕೆಯಾಗಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ, ಒಬ್ಬರು ಅಧಿಕಾರಿ ಇರ್ತಾರೆ. ಸೊ ಅಧಿಕಾರಿಯವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರು ಆ ಒಂದು ಘಟನೆ, ಸಮಯ ಮತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿರ್ಧಾರವನ್ನು ಕೈಗೊಳ್ಳಬೇಕು. ಹಾಗೆ ಆ ಒಂದು ನಿರ್ಧಾರ ಕಾನೂನು ಮತ್ತು ನೀತಿ ನಿಯಮಗಳನ್ನು ಕೂಡ ಪಾಲನೆಯನ್ನು ಮಾಡುವ ರೀತಿಯಲ್ಲಿ ಮಧ್ಯಮವಾಗಿ ಏನು ಮಾಡಬೇಕಾಗತ್ತೆ, ಅವರು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಿರ್ಧಾರ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ನಂತರ ಮೇರಿ ಪಾರ್ಕರ್ ಫಾಲೆಟ್ ಅಂತ ಹೇಳಿ ಬರ್ತಾರೆ. ಇವರು ಮಾನವ ಸಹಕಾರ ಮತ್ತು ನಾಯಕತ್ವದ ತತ್ವಗಳ ಸಿದ್ಧಾಂತವನ್ನು ಮಂಡನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇವರ ಒಂದು ಪರಿಕಲ್ಪನೆಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ಪವರ್ ವಿತ್ ಪೀಪಲ್ ನಾಟ್ ಪವರ್ ಓವರ್ ಪೀಪಲ್ ಅಂತ ಹೇಳಿದ್ದಾರೆ. ಸಹಕಾರದ ನಾಯಕತ್ವದ ಕುರಿತು ಇವರು ಮಂಡನೆಯನ್ನು ಮಾಡಿದ್ದಾರೆ. ಹಾಗೆ ಸಂವಾದ ಮತ್ತು ಮಧ್ಯಸ್ಥಿಕೆ ಕುರಿತು ಇವರು ವಿಚಾರವನ್ನು ಮಂಡನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಪ್ರಾಮುಖ್ಯತೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಮಹಿಳಾ ಆಡಳಿತದ ಚಿಂತಕರಲ್ಲಿ ಇವರು ಮೊದಲಿಗರಾಗಿರ್ತಾರೆ. ಸಮನ್ವಯ ಮತ್ತು ಸಹಕಾರದ ಶಕ್ತಿಯ ಕುರಿತು ಇವರು ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರದಲ್ಲಿ ಡಿವೈಟ್ ವಾಲ್ಡೋ ಅಂತ ಹೇಳಿ ಬರ್ತಾರೆ. ಸೊ ಇವರು ಮೌಲ್ಯ ಆಧಾರಿತವಾದಂತಹ ಆಡಳಿತದ ಕುರಿತು ಸಿದ್ಧಾಂತವನ್ನು ಮಂಡನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಇವರ ಒಂದು ಪ್ರಮುಖ ಕೃತಿಯನ್ನು ನಾವು ನೋಡೋದಾದರೆ ದ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ ಅಂತ ಹೇಳಿ ಬರೆದಿದ್ದಾರೆ. ಸೊ ಇದರ ಒಂದು ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋದರೆ, ಆಡಳಿತ ಅನ್ನುವಂಥದ್ದು ಕೇವಲ ತಂತ್ರಜ್ಞಾನ ಅಥವಾ ನಿಯಮಗಳ ಮೇಲೆ ಅಲ್ಲ, ಬದಲಿಗೆ ಮೌಲ್ಯಗಳು, ನ್ಯಾಯ, ಸಾಮಾಜಿಕ ಜವಾಬ್ದಾರಿಗಳ ಮೇಲೆ ಆಧಾರಿತವಾಗಿರಬೇಕು ಅಂತ ಹೇಳಿ ವಾಲ್ಡೋರವರು ತಿಳಿಸಿದ್ದಾರೆ. ಸೊ ಇವರ ಪ್ರಕಾರವಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಶುಡ್ ಬಿ ಮೋರ್ ಹ್ಯೂಮನ್ ಆ್ಯಂಡ್ ಡೆಮೊಕ್ರೆಟಿಕ್ ಅಂತ ಹೇಳಿ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೂಡ ಪ್ರಮುಖ ಚಿಂತಕರು ನೀಡಿರುವಂತಹ ವ್ಯಾಖ್ಯಾನಗಳಾಗಿರುತ್ತೆ, ಹಾಗೆ ಅವರು ಬರೆದಿರುವಂತಹ ಕೃತಿಗಳು ಆಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಭಾರತದ ಆಡಳಿತ ಸುಧಾರಣಾ ಆಯೋಗಗಳ ಬಗ್ಗೆ. ಈ ಒಂದು ತರಗತಿಯ ಕೊನೆಯ ಕಾನ್ಸೆಪ್ಟ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಮ್ಮ ಭಾರತದಲ್ಲಿ 2 ಆಡಳಿತ ಸುಧಾರಣಾ ಆಯೋಗಗಳನ್ನು ನಾವು ನೋಡ್ತೀವಿ. ಸೊ ಮೊದಲ ಆಡಳಿತ ಸುಧಾರಣಾ ಆಯೋಗ ಜಾರಿಯಾದಂಥದ್ದು ಜನವರಿ 5, 1966ರಲ್ಲಿ.
ಅಧ್ಯಕ್ಷತೆ ಮೊರಾರ್ಜಿ ದೇಸಾಯಿ ಅವರು ವಹಿಸ್ಕೊಂಡಿರ್ತಾರೆ. ನಂತರದ ದಿನಗಳಲ್ಲಿ ಕೆ ಹನುಮಂತಯ್ಯರವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಎರಡನೇ ಆಡಳಿತ ಸುಧಾರಣಾ ಆಯೋಗ ಜಾರಿಯಾಗುವಂಥದ್ದು ಆಗಸ್ಟ್ 31, 2005 ಅಂತ ಹೇಳಿ ನಾವು ನೋಡ್ಬೋದು. ಅಧ್ಯಕ್ಷತೆ ಬಂದು ವೀರಪ್ಪ ಮೊಯ್ಲಿಯವರು ಆಗಿರ್ತಾರೆ. ಸೊ ನಂತರ ನಮ್ಮ ಕರ್ನಾಟಕದ ಆಡಳಿತ ಸುಧಾರಣಾ ಆಯೋಗಗಳು ಅಂತ ಬಂದಾಗ 3 ಆಡಳಿತ ಸುಧಾರಣಾ ಆಯೋಗಗಳನ್ನು ನೋಡ್ಬೋದು. ಮೊದಲ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷತೆಯನ್ನು ಎಚ್ ರಾಮಸ್ವಾಮಿ ಅವರು ವಹಿಸ್ಕೊಂಡಿರ್ತಾರೆ. ಎರಡನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷತೆಯನ್ನು ವಿಜಯ ಭಾಸ್ಕರ್ ಅವರು ವಹಿಸ್ಕೊಂಡಿರ್ತಾರೆ. ಹಾಗೆ ಮೂರನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷತೆಯನ್ನು RV ದೇಶಪಾಂಡೆ ಅವರು ವಹಿಸ್ಕೊಂಡಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ಮುಂದಿನ ತರಗತಿಯಲ್ಲಿ ಇನ್ನುಳಿದಂತಹ ಮಾಹಿತಿಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.